GBC ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಮಕ್ಕಳೇ, ನಾವಿಂದು ಘಟಕ 10 ವರ್ಗ ಸಮೀಕರಣಗಳು ಈ ಘಟಕದ ಬಗ್ಗೆ ನಾವಿಂದು ಅಧ್ಯಯನ ಮಾಡೋಣವೇ ಮಕ್ಕಳೇ? ಹಾಗಾದರೆ ಸಮೀಕರಣಗಳು ಎಂದರೇನು ಎಂಬುದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಗಣಿತದ ಸಮಾನತೆಯನ್ನು ಸೂಚಿಸುವ ಹೇಳಿಕೆಗಳನ್ನು ಸಮೀಕರಣಗಳು ಎನ್ನುವರು. ಉದಾಹರಣೆಗೆ 5x + 10 = 0, 6x² + 5x = 6. ಹಾಗಾದರೆ ರೇಖಾತ್ಮಕ ಸಮೀಕರಣಗಳು ಅಂದ್ರೇನು? ಅವ್ಯಕ್ತ ಪದದ ಗರಿಷ್ಠ ಘಾತ ಒಂದನ್ನು ಮಾತ್ರ ಹೊಂದಿರುವ ಸಮೀಕರಣವನ್ನು ರೇಖಾತ್ಮಕ ಸಮೀಕರಣ ಎನ್ನುವರು. ಉದಾಹರಣೆ, ಇದರ ಸಾಮಾನ್ಯ ರೂಪ ಯಾವಾಗಲೂ ಕೂಡ ax + b = 0 ಆಗಿರುತ್ತೆ. ಆದರೆ a ಎಂಬುದು 0ಗೆ ಸಮವಲ್ಲ. ಇದೇ ರೀತಿ ರೇಖಾತ್ಮಕ ಸಮೀಕರಣಗಳು ಗರಿಷ್ಠ ಒಂದು ಮೂಲವನ್ನು ಮಾತ್ರ ಹೊಂದಿರುತ್ತವೆ. ಉದಾಹರಣೆಗೆ 6x ಅಂದರೆ ನಾವು ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಹೇಳೋದಾದರೆ 6x = 36. ಈ ಸಮೀಕರಣ ಏನಾದರೂ ನಾವು ಬಿಡಿಸಿದರೆ 6 36 ಅಂತಾಗುತ್ತೆ. ಅಂದರೆ ಒಂದು ಮೂಲ x = 6 ಅಂತಕ್ಕಂಥ ಒಂದು ಮೂಲವನ್ನು ಮಾತ್ರ ಅದು ಹೊಂದಿರುತ್ತದೆ. 5p - 20 = 40. ಇಲ್ಲಿ p ಅಂತಕ್ಕಂಥದ್ದು ಚರಾಕ್ಷರ, ಅದರ ಘಾತ 1. ಹಾಗಾಗಿ ಚರಾಕ್ಷರದ ಘಾತ ಗರಿಷ್ಠ ಘಾತ ಒಂದನ್ನು ಮಾತ್ರ ಹೊಂದಿರುವ ಸಮೀಕರಣಗಳಿಗೆ ನಾವು ರೇಖಾತ್ಮಕ ಸಮೀಕರಣಗಳು ಅಂತೇಳಿ ಕರಿತೀವಿ. ಹಾಗಾದರೆ ವರ್ಗ ಸಮೀಕರಣಗಳು ಎಂದರೆ ಅವ್ಯಕ್ತ ಪದದ ಗರಿಷ್ಠ ಘಾತ ಎರಡನ್ನೂ ಹೊಂದಿರುವ ಸಮೀಕರಣಗಳನ್ನು ವರ್ಗ ಸಮೀಕರಣಗಳು ಅಂತೇಳಿ ಕರಿತೀವಿ. ನೋಡಿ, ಇಲ್ಲಿ ಇದರ ಆದರ್ಶ ರೂಪ ಯಾವಾಗಲೂ ಕೂಡ ಏನಾಗಿರುತ್ತೆ? ax² + bx + c = 0. a ಎಂಬುದು 0ಗೆ ಸಮವಲ್ಲ. ವರ್ಗ ಸಮೀಕರಣಗಳು ಗರಿಷ್ಠ ಎರಡು ಮೂಲಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ನಾವಿಲ್ಲಿ ಒಂದು ವರ್ಗ ಸಮೀಕರಣವನ್ನು ನಾವು ಬಿಡಿಸ್ತೀವಿ ಅಂದರೆ 5x² + 10x - 20 = 0. ಇದರ ಈ ವರ್ಗ ಸಮೀಕರಣದ ಗರಿಷ್ಠ ಘಾತ 2 ಇದೆ. ಚರಾಕ್ಷರದ ಗರಿಷ್ಠ ಘಾತ 2 ಇದೆ. 2 ಇದೆ, 1 ಇದೆ, ಆದರೆ ಗರಿಷ್ಠ ಇರತಕ್ಕಂಥದ್ದು 2. ಹಾಗಾಗಿ ಇದೊಂದು ವರ್ಗ ಸಮೀಕರಣ. ಇದನ್ನು ನಾವು ಬಿಡಿಸಿದಾಗ ನಮಗೆ ಎರಡು ಮೂಲಗಳು ಸಿಗುತ್ತವೆ. ನಾವು ಯಾವ ರೀತಿ ಬಿಡಿಸಬೇಕು ಎಂಬುದನ್ನು ಮುಂದೆ ತಿಳ್ಕೊಳ್ತೀವಿ. ಅದೇ ರೀತಿ 7p² = 6p - 5. ಇದು ಕೂಡ ವರ್ಗ ಸಮೀಕರಣಕ್ಕೆ ಉದಾಹರಣೆ. 8a² = 10. ಗರಿಷ್ಠ ಘಾತ 2 ಇದ್ದರೆ ಅದು ವರ್ಗ ಸಮೀಕರಣ ಅಂತ ನಾವು ಕರಿತೀವಿ. ಹಾಗಾದರೆ ಮಕ್ಕಳೇ, ನಾವು ವರ್ಗ ಸಮೀಕರಣವನ್ನು ಈ ರೀತಿಯೂ ಕೂಡ ನಾವು ಹೇಳ್ಬೋದು. ಏನಂತ? p(x) = 0 ರೂಪದ p(x) ಎಂಬುದು ಮಹತ್ತಮ ಘಾತ 2 ಹೊಂದಿರುವ ಬಹುಪದೋಕ್ತಿಯಾಗಿರುವ ಯಾವುದೇ ಸಮೀಕರಣವನ್ನು ವರ್ಗ ಸಮೀಕರಣ ಎನ್ನುತ್ತೇವೆ. ಅಂದರೆ ನಾವು ಬಹುಪದೋಕ್ತಿ ಅನ್ನು ಯಾವಾಗಲೂ ಕೂಡ p(x) ಇಂದ ಸೂಚಿಸ್ತೀವಿ. ಆದರೆ ಸಮೀಕರಣವನ್ನು p(x) = 0 ಅಂದರೆ ಅದನ್ನು ಯಾವುದೇ ಒಂದು ಬಹುಪದೋಕ್ತಿಯನ್ನು 0ಗೆ ಸಮೀಕರಿಸಿದಾಗ ನಮಗೆ ಅದು ಸಮೀಕರಣವಾಗಿ ಮಾರ್ಪಡುತ್ತದೆ. ಇದರ ವರ್ಗ ಸಮೀಕರಣದ ಬಗ್ಗೆ ನಾವು ಇದುವರೆಗೂ ಹೇಳಿದ್ವಿ. ax² + bx + c = 0 ಮತ್ತು a ≠ 0. ಹಾಗಾದರೆ ಇದರ ಒಂದು ಲಕ್ಷಣ ಏನಾಗಿರುತ್ತೆ? ವರ್ಗ ಸಮೀಕರಣ ಒಂದು ಚರಾಕ್ಷರವನ್ನು ಮಾತ್ರ ಹೊಂದಿರುತ್ತೆ. ಇದರ ಗರಿಷ್ಠ ಘಾತ 2 ಆಗಿರುತ್ತೆ. ಇದರ ಆದರ್ಶ ರೂಪ ax² + bx + c = 0 ಆಗಿರುತ್ತೆ. ಅಲ್ಲಿ ನಾವು x² ಅಲ್ಲಿ a ಎಂಬುದು x² ಸಹಗುಣಕ ಆಗಿರುತ್ತೆ, b ಅಂತಕ್ಕಂಥದ್ದು x ಸಹಗುಣಕ ಮತ್ತು c ಅಂತಕ್ಕಂಥದ್ದು ಒಂದು ಸ್ಥಿರಾಂಕ ಆಗಿರುತ್ತೆ. ಇಲ್ಲಿ ಎಲ್ಲ a, b ಮತ್ತು c ಎಂಬುದು ವಾಸ್ತವ ಸಂಖ್ಯೆಗಳಾಗಿರ್ತವೆ ಮತ್ತು a ≠ 0 ಆಗಿರುತ್ತೆ. ಹೀಗೆ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವರ್ಗ ಸಮೀಕರಣವನ್ನು ಯಾವತ್ತೂ ಕೂಡ ಆದರ್ಶ ರೂಪದಲ್ಲಿ ಬರೆಯೋದು ಅಂದರೆ ಚರಾಕ್ಷರದ ಘಾತಗಳು ಇಳಿಕೆ ಕ್ರಮದಲ್ಲಿರುವಂತೆ ನಾವು ಪದಗಳನ್ನು ನಾವಿಲ್ಲಿ ಬರೆಯಲಾಗುತ್ತೆ. ನಾವು ಈಗ ಮಕ್ಕಳೇ ಇದರ ಬಗ್ಗೆ ಒಂದು ಹಾಡನ್ನು ತಿಳಿದುಕೊಳ್ಳೋಣ. ಗರಿಷ್ಠ ಘಾತ ಎರಡನ್ನೇ ಹೊಂದಿರುತ್ತೆ ವರ್ಗ ಸಮೀಕರಣ ಎಂಬುದಕ್ಕೆ ಒಂದು ಹಾಡಿದೆ, ಅದು ತಿಳ್ಕೊಳ್ಳಿ ಮಕ್ಕಳೇ. ಅಪವರ್ತಿಸಿಯೇ ನೋಡು, ಮೃಗಪೂರ್ಣ ಸೊಳಿಸಿಯೇ ನೋಡು, ಎಂದು ಸೋಲದು ಮೂಲಗಳು ಸಿಗದೇ ಇರದು.
ವರ್ಗ ಸಮೀಕರಣವನ್ನು ನಾವು ಎರಡು ರೀತಿಯಲ್ಲೂ ಸಹ ವಿಂಗಡಿಸಬಹುದು. ಒಂದು ಮಿಶ್ರ ವರ್ಗ ಸಮೀಕರಣ ಮತ್ತು ಶುದ್ಧ ವರ್ಗ ಸಮೀಕರಣ. ವರ್ಗ ಸಮೀಕರಣ ax² + bx + c = 0 ರೂಪದಲ್ಲಿ a is not equal to 0, b is not equal to 0 ಆಗಿದ್ದರೆ ಅವುಗಳನ್ನು ಮಿಶ್ರ ವರ್ಗ ಸಮೀಕರಣಗಳು ಎನ್ನುತ್ತೇವೆ. ಉದಾಹರಣೆಗೆ x² - 3x - 5 = 0. ಇಲ್ಲಿ ಗರಿಷ್ಠ ಘಾತ 2 ವರ್ಗ ಸಮೀಕರಣ, ಆದರೆ ಘಾತ 1 ಸಹ ಇದೆ, ಅಂದರೆ 3x, x ನ ಘಾತ 1, ಅಂದರೆ ಘಾತ 2 ಮತ್ತು 1 ಎರಡನ್ನೂ ಹೊಂದಿರತಕ್ಕಂಥ ಸಮೀಕರಣಗಳು ಮಿಶ್ರ ವರ್ಗ ಸಮೀಕರಣಗಳಾಗುತ್ತವೆ. x² + 5x + 6 = 0. ಅಥವಾ ನಾವು x + 1/x = 5 ನ ಸುಲಭ ರೂಪಕ್ಕೆ ತಂದಾಗ ಅದು ಕೂಡ ax² + bx + c = 0 ರೂಪಕ್ಕೆ ಬರುತ್ತದೆ. ಹಾಗಾಗಿ ಅದು ಕೂಡ ಮಿಶ್ರ ವರ್ಗ ಸಮೀಕರಣ. 2x - 5 2 = 81. ನಾವು ಇದನ್ನು ಸಹ ನಾವು ಸುಲಭ ರೂಪಕ್ಕೆ ತಂದಾಗ ಅದು ಮಿಶ್ರ ವರ್ಗ ಸಮೀಕರಣ ಆಗುತ್ತದೆ. ಅದೇ ರೀತಿ ಶುದ್ಧ ವರ್ಗ ಸಮೀಕರಣ ಅಂದರೆ ವರ್ಗ ಸಮೀಕರಣಗಳ ಚರಾಕ್ಷರವು ಎರಡನೇ ಘಾತದಲ್ಲಿ ಮಾತ್ರ ಕಂಡುಬಂದರೆ ಅವುಗಳನ್ನು ಶುದ್ಧ ವರ್ಗ ಸಮೀಕರಣಗಳು ಎನ್ನುತ್ತಾರೆ. ಶುದ್ಧ ವರ್ಗ ಸಮೀಕರಣಗಳ ಆದರ್ಶ ರೂಪ ax² + c = 0 ಆಗಿರುತ್ತೆ, ಅಂದರೆ a is not equal to 0 ಆಗಿರುತ್ತೆ. ಗರಿಷ್ಠ ಘಾತ ಇಲ್ಲಿ ಎರಡನ್ನು ಹೊಂದಿರತಕ್ಕಂಥ ಚರಾಕ್ಷರ ಮಾತ್ರ ಇರುತ್ತೆ, ಒಂದನ್ನು ಹೊಂದಿರತಕ್ಕಂಥ ಚರಾಕ್ಷರ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಶುದ್ಧ ವರ್ಗ ಸಮೀಕರಣಗಳು ಅಂತೇಳಿ ಕರಿತೀವಿ. ಮಕ್ಕಳೇ, ಹಾಗಾದರೆ ವರ್ಗ ಸಮೀಕರಣವನ್ನು ಬಿಡಿಸುವ ವಿಧಾನಗಳು ಯಾವುವು ಎಂದರೆ ಇದು ಅಪವರ್ತನ ವಿಧಾನ, ವರ್ಗಪೂರ್ಣಗೊಳಿಸುವ ವಿಧಾನ ಮತ್ತು ಸೂತ್ರದ ವಿಧಾನ. ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಇದೆ ಮಕ್ಕಳೇ. ಹಾಗಾದರೆ x + 1 2 2 × x - 3 ಇದು ವರ್ಗ ಸಮೀಕರಣವೇ ಪರೀಕ್ಷಿಸಿ ಅಂತ ಕೊಟ್ಟಾಗ ನಾವಿಲ್ಲಿ x + 1 2 ಯಾವ ಸೂತ್ರದ ರೂಪದಲ್ಲಿದೆ? a + b ² ರೂಪದಲ್ಲಿದೆ. ಹಾಗಾದರೆ a + b ² ರೂಪದಲ್ಲಿ ವಿಸ್ತರಿಸಿದಾಗ ಇದು ಏನಾಗುತ್ತೆ? x² ಪ್ಲಸ್ ಮಕ್ಕಳೇ x + 1 2 2 × x - 3 ಇದು ವರ್ಗ ಸಮೀಕರಣವೇ ಪರೀಕ್ಷಿಸಿ ಎಂದು ಕೊಟ್ಟಾಗ x + 1 2 ಇದು a + b ² ರೂಪದಲ್ಲಿದೆ. ಹಾಗಾಗಿ ಇದನ್ನು ನಾವೇನಂತ ಬರೀಬೋದು ಅಂದರೆ a + b ² ಅಂದರೆ x² ಪ್ಲಸ್ 2ab 2 × a ಅಂದರೆ x × b ಅಂದರೆ 1 ಪ್ಲಸ್ b² ಅಂತಂದರೆ 1² ಅಂತ ಆಗುತ್ತೆ. ಈಸ್ ಈಕ್ವಲ್ ಟು 2 × x 2x ಪ್ಲಸ್ ಇಂಟು ಮೈನಸ್ 2 3 6. ಹಾಗಾದರೆ x² ಪ್ಲಸ್ 2x ಪ್ಲಸ್ 1 ಪ್ಲಸ್ 2x ಈ ಕಡೆಗೆ ತರೋಣ -2x ಆಗುತ್ತೆ, -6 ಈ ಕಡೆಗೆ ತಂದರೆ +6 ಆಗುತ್ತೆ, ಈಸ್ ಈಕ್ವಲ್ ಟು 0. ಹಾಗಾದರೆ +2x -2x ಇಲ್ಲಿ ಕ್ಯಾನ್ಸಲ್ ಆದರೆ ಉಳ್ಕೊಳ್ತಕ್ಕಂಥದ್ದು x² ಪ್ಲಸ್ 1 + 6 ಈಸ್ ಈಕ್ವಲ್ ಟು 7 ಈಸ್ ಈಕ್ವಲ್ ಟು 0. ಹಾಗಾದರೆ ಗರಿಷ್ಠ ಘಾತ ಇದು x² ಇದೆ ಮತ್ತು ಇದು ax². ಇಲ್ಲಿ b ನ ಘಾತ ಇಲ್ಲ ಅಂದರೆ ಇಲ್ಲಿ 0b ಅಂತ ನಾವು ತಿಳ್ಕೋಬೇಕು. bx ಪ್ಲಸ್ c ಅಂದರೆ ಸ್ಥಿರಾಂಕ 7 ಇದೆ. ಹಾಗಾಗಿ ಇದು ವರ್ಗ ಸಮೀಕರಣವಾಗುತ್ತದೆ ಅಂತ ನಾವು ಹೇಳ್ಬೋದು ಮಕ್ಕಳೇ. ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು. ಮೊದಲಿಗೆ ನಾವು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. ಅಪವರ್ತನ ವಿಧಾನದಿಂದ 2x² - 5x + 3 = 0 ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಈ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಮೊದಲನೇ ಪದ 2x² ಮತ್ತು ಕಡೆಯ ಪದ +3 ಇದೆ. ಹಾಗಾದರೆ ಇದನ್ನು ನಾವು ಇದನ್ನು ನಾವು ಅಪವರ್ತನ ವಿಧಾನದಿಂದ ಬಿಡಿಸ್ತಾ ಹೋಗೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ x² ನ ಸಹಗುಣಕ 2 ಮತ್ತು ಸ್ಥಿರಾಂಕ 3, ಅವೆರಡನ್ನು ಗುಣಿಸಿದರೆ 2 3 6 ಆಗುತ್ತದೆ. ಹಾಗಾದರೆ ಇಲ್ಲಿ 2 x² ನ ಸಹಗುಣಕ ಸ್ಥಿರಾಂಕ 3, 2 3 6 ಆಗುತ್ತೆ. ಗುಣಿಸಿದರೆ 6 ಬರಬೇಕು, ಕೂಡಿದರೆ 5 ಬರಬೇಕು. ಅಂಥ ಸಂಖ್ಯೆಗಳು 3 ಮತ್ತು 2. ಆದರೆ ನಮಗೆ -5 ಬರಬೇಕು, +6 ಬರಬೇಕು. -+, 3 2 6 ಮತ್ತು -3ಕ್ಕೆ -2 ಸೇರಿಸಿದರೆ ಮಧ್ಯದ ಪದ -5 ಬರುತ್ತೆ. ಹಾಗಾದರೆ ನಾವು ಇದನ್ನು ಮಧ್ಯದ ಪದ -5x ಅನ್ನು ವಿಭಜಿಸಿ ಬರ್ಕೊಳ್ಬೇಕು. ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡಬಾರ್ದು. ಅಂದರೆ 2x² ಮೊದಲನೇ ಪದ ಹಾಗೆ ಬರೆದ್ವಿ, ಆದರೆ ಮಧ್ಯದ ಪದ -3x ನೋಡಿ. ಅದೇ ರೀತಿ -2x + 3 ಈಸ್ ಈಕ್ವಲ್ ಟು 0.
ಹಾಗಾದರೆ 2x² ಮೈನಸ್ 3x ನಾವೇನು ಕಾಮನ್ ತೆಗಿಬೋದು ನೋಡಿ, ಎಕ್ಸನ್ನು ನಾವು ಕಾಮನ್ ತೆಗೆದ್ರೆ ನಮಗೆ ಉಳಿತಕ್ಕಂಥದ್ದು ಇಲ್ಲಿ 2x ಮೈನಸ್ 3. ಅದೇ ರೀತಿ -2 ಇಲ್ಲಿ ಕಾಮನ್ ತೆಗೆದ್ರೆ ನಾವು ಇಲ್ಲಿ ಎಕ್ಸ್ ಅನ್ನೋದು ಯಾವುದೇ ಸಂಖ್ಯೆ ಕಾಮನ್ ಆಗಿಲ್ಲ, ಹಾಗಾಗಿ ಎರಡು ಕಡೆಗೂ ಇಲ್ಲ, 2 ಮಗಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಯಾವುದೂ ಇಲ್ಲ, ಹಾಗಾಗಿ ನಾವಿಲ್ಲಿ 3 ಇಲ್ಲ ಮತ್ತು ಎಕ್ಸ್ ಅಂತಕ್ಕಂಥದ್ದು ಕಾಮನ್ ಆಗಿಲ್ಲ, ಯಾವುದೂ ಇಲ್ಲ, 1 ಎಲ್ಲ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಆಗುತ್ತೆ. ಹಾಗಾಗಿ 1 ನಾವು ಕಾಮನ್ ತೆಗೆದ್ರೆ ಉಳ್ಕೊಳ್ತಕ್ಕಂಥದ್ದು 2x ಮೈನಸ್ ಇಂಟು ಪ್ಲಸ್ ಮೈನಸ್ಸೇ ಬರಬೇಕು, ಮೇಗಿನ ಚಿಹ್ನೆ ಇಲ್ಲಿ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಮೇಗಿನ ಚಿಹ್ನೆನೇ ಬರುತ್ತೆ, ಹಾಗಾಗಿ ಅದು 2x ಮೈನಸ್ 3 ಆಗುತ್ತೆ =0. ಈಗ ನಾವು ಎರಡೂ ಕಡೆಗೂ 2x ಮೈನಸ್ 3 ಈ ಗ್ರೂಪನ್ನು ಕಾಮನ್ ತೆಗಿತೀವಿ. ಆಗ 2x ಮೈನಸ್ 3 ಇಂಟು x ಮೈನಸ್ 1 ಅಂತ ಆಯಿತು =0. ಹಾಗಾದರೆ ನಾವಿಲ್ಲಿ ಹೋಲಿಕೆ ಮಾಡಿದಾಗ 2x ಮೈನಸ್ 3 0 ಅಥವಾ 0ಗೆ ಹೋಲಿಕೆ ಮಾಡ್ತಾ ಇದ್ದೀವಿ, ಅಥವಾ x ಮೈನಸ್ 1 0. ಸರಿ, x ಮೈನಸ್ 1 0. ಇಲ್ಲೇನಾಗುತ್ತೆ 2x ಪ್ಲಸ್ 3 ಆಗುತ್ತೆ, ಅಥವಾ x ಇಲ್ಲಿ ನಮಗೆ 3/2 ಅಂತ ಆಗುತ್ತೆ. ಆದರೆ ಇದರಲ್ಲಿ x ಮೈನಸ್ 1 0 ಅಂದರೆ x ಪ್ಲಸ್ 1 ಅಂತ ಬರುತ್ತೆ. ಹಾಗಾಗಿ ಈ ವರ್ಗ ಸಮೀಕರಣದ ಮೂಲಗಳು 3/2 ಮತ್ತು 1 ಆಗಿದೆ. ಮಕ್ಕಳೇ, ನಾವೊಂದು ವರ್ಗ ಸಮೀಕರಣ ವಿಧಾನದಲ್ಲಿ ಅನ್ವಯಿಕ ಸಮಸ್ಯೆಯೊಂದನ್ನು ಬಿಡಿಸೋಣ. ಹಾಗಾದರೆ ನೋಡಿ, ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನಾವು ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಬೇಕು ಅಂದಾಗ ಸಮೀಕರಣವನ್ನು ನಾವು ನೋಡ್ಕೊಳ್ಬೇಕು. ಹಾಗಾದರೆ ಇಲ್ಲಿ ಯಾವ ಸಮೀಕರಣ ಆಗುತ್ತೆ ನೋಡಿ, ವರ್ಗ ಸಮೀಕರಣವನ್ನು ನಾವು ax² + bx + c = 0 ರೂಪದಲ್ಲಿದ್ದರೆ ನಾವು ಅದನ್ನ ಅಪವರ್ತನ ವಿಧಾನದಿಂದ ಬಿಡಿಸ್ತೀವಿ. ಆದರೆ ಇಲ್ಲಿ ನಮಗೆ ಸಮೀಕರಣವನ್ನು ನಾವು ಮೊದಲು ನೋಡ್ಕೊಳ್ಬೇಕು ಮಕ್ಕಳೇ. ಹಾಗಾದರೆ ಸಮೀಕರಣವನ್ನು ನಾವು ನೋಡೋದಾದರೆ ಇಲ್ಲಿ ನೋಡಿ, ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಎರಡು ಸಂಖ್ಯೆಗಳ ಮೊತ್ತ 27 ಅಂದರೆ ನಾವು ಒಂದು ಸಂಖ್ಯೆಯನ್ನು ನಾವು x ಅಂತ ಇಟ್ಕೊಂಡ್ರೆ, ಇನ್ನೊಂದು ಸಂಖ್ಯೆ ಎರಡನೇ ಸಂಖ್ಯೆ ಏನಾಗುತ್ತೆ 27 - x ಅಂತ ಆಗುತ್ತೆ. ಅವುಗಳ ಗುಣಲಬ್ಧ 182 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು x × 27 - x = 182 ನಾವು ಅಂತ ಬರಿಬೋದು. ಯಾಕೆ ಅಂದರೆ ಒಂದನೇ ಸಂಖ್ಯೆ x, ಎರಡನೇ ಸಂಖ್ಯೆ 27 - x. ಯಾಕೆಂದರೆ 27 - x ಯಾಕೆ ತೆಗೆದುಕೊಂಡು ನಾವು x + 27 - x ಮಾಡಿದಾಗ x ಕ್ಯಾನ್ಸಲ್ ಆಗಿ ಮೊತ್ತ 27 ಆಗುತ್ತೆ. ಅಂದರೆ ಎರಡು ಸಂಖ್ಯೆಗಳ ಮೊತ್ತ 27 ಆಯಿತು. ಅವುಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ, ಹಾಗಾಗಿ x × 27 - x ಬರೆದಿದ್ದೀವಿ =182 ಆಯಿತು. ಇದನ್ನು ನಾವು ಸಂಕ್ಷಿಪ್ತ ರೂಪಕ್ಕೆ ತಂದು ಆದರ್ಶ ರೂಪಕ್ಕೆ ax² + bx + c 0 ರೂಪಕ್ಕೆ ತರಬೇಕು. ಹಾಗಾದರೆ x × 27 ಇದು 27x ಅಂತ ಆಗುತ್ತೆ, ಮೈನಸ್ x × x ಏನಾಗುತ್ತೆ x² ಅಂತ ಆಗುತ್ತೆ, ಹಾಗೂ ಪ್ಲಸ್ 182 ಈ ಕಡೆಗೆ ತಂದರೆ -182 0 ಅಂತ ಆಗುತ್ತೆ. ಆದರೆ ಈ ಸಮೀಕರಣ ಆದರ್ಶ ರೂಪದಲ್ಲಿಲ್ಲ. ನಾವು ಆದರ್ಶ ರೂಪಕ್ಕೆ ತರೋದಾದರೆ ಇದು -x² + 27x ಅಲ್ಲೇ ಇದ್ದಾವೆ, ಎಲ್ಲವೂ ಕೂಡ ಎಡಭಾಗದಲ್ಲೇ ಇದ್ದಾವೆ, +27x -182 0. ಹಾಗಾದರೆ ಮೊದಲಿಗೆ ಮೈನಸ್ ಬಂದಿದೆ, ಅದು ಪ್ಲಸ್ ಆಗಬೇಕು ಅಂದರೆ ಮೈನಸ್ಸಿಂದ ಗುಣಿಸಿದರೆ ಎಲ್ಲ ಚಿಹ್ನೆಗಳು ಬದಲಾವಣೆ ಆಗ್ತವೆ. ಮೈನಸ್ ಇಂಟು ಮೈನಸ್ ಪ್ಲಸ್ x² -27x ಮತ್ತು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 182 0. ಹಾಗಾದರೆ ಇದನ್ನು ನಾವು ಮಕ್ಕಳೇ ಅಪವರ್ತನ ವಿಧಾನದಿಂದ ಈ ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಆ ಎರಡು ಸಂಖ್ಯೆಗಳು ಯಾವುವು ಎಂಬುದು ನಮಗೆ ಗೊತ್ತಾಗುತ್ತದೆ. x² ಸಮೀಕರಣ ನಮಗೆ ಅದನ್ನು ಸಂಕ್ಷಿಪ್ತ ರೂಪಕ್ಕೆ ತಂದಾಗ ನಮಗೆ ಬಂದಂಥ ಸಮೀಕರಣ x² -27x + 182. ಗುಣಿಸಿದರೆ 182 ಆಗಬೇಕು, ಕೂಡಿಸಿದರೆ 27 ಆಗಬೇಕು. ಅಂಥ ಸಂಖ್ಯೆಗಳು 13 14 13 × 14 ಗುಣಿಸಿದರೆ 182 ಆಗುತ್ತೆ, ಮತ್ತು 13ಕ್ಕೆ 14 ಸೇರಿಸಿದರೆ ನಮಗೆ 27 ಬರುತ್ತೆ. ಆದರೆ ನಾವು ಇಲ್ಲಿ x² ಮೊದಲನೇ ಪದ ಹಂಗೆ ಬರ್ಕೊತೀವಿ, ಮೊದಲ ಪದವನ್ನು ವಿಭಜಿಸಿ ಬರೆಯೋದಾದರೆ -13x
ಮೈನಸ್ 14x ಇವೆರಡನ್ನು ಕೂಡಿಸಿದಾಗ ನಮಗೆ ಮೈನಸ್ 27x ಅಂತ ಆಗುತ್ತೆ. ಈ ಎರಡು ಸಂಖ್ಯೆನ ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 182 ಆಗುತ್ತೆ. 13 14 182 ಅಂತ ಆಗುತ್ತೆ. ನಾವು ಮೊದಲನೇ ಪದ ಕೊನೆ ಪದವನ್ನು ಅದೇ ರೀತಿ ಬರ್ಕೊಳ್ಬೇಕು, ಯಾವುದೇ ರೀತಿ ಬದಲಾವಣೆ ಮಾಡಬಾರ್ದು. ಈಗ ನಾವು x² ಮೈನಸ್ 13 x ಅಲ್ಲಿ ಕಾಮನ್ ತೆಗೆದ್ರೆ x ಇಂಟು ಎಕ್ಸ್ ಕಾಮನ್ ತೆಗೆದ್ರೆ x ಮೈನಸ್ 13 ಅಂತಾಯಿತು. ನಂತರ ಇಲ್ಲಿ ಮೈನಸ್ 14ನ ಕಾಮನ್ ತೆಗೆದ್ರೆ ನಮಗೆ ಬರ್ತಕ್ಕಂಥದ್ದು x ಮೈನಸ್ 13 14 182 ಈಸ್ ಈಕ್ವಲ್ ಟು 0. ಹಾಗಾದರೆ ಇಲ್ಲಿ ಎರಡೂ ಕಡೆಗೂ ಕಾಮನ್ ಇರ್ತಕ್ಕಂಥ ಗ್ರೂಪು x ಮೈನಸ್ 13 ನಾವು ಈ ಕಡೆ ತೆಗೆದುಕೊಂಡ್ವಿ. ಉಳ್ಕೊಳ್ತಕ್ಕಂಥದ್ದು x ಮೈನಸ್ 14 ಆಗ ಈಸ್ ಈಕ್ವಲ್ ಟು 0. ನಂತರ ಇಲ್ಲಿ ನೋಡಿ ನಾವು 0ಗೆ ಕಂಪೇರ್ ಮಾಡಿದರೆ x ಮೈನಸ್ 13 ಈಸ್ ಈಕ್ವಲ್ ಟು 0 ಅಂದರೆ x ಈಸ್ ಈಕ್ವಲ್ ಟು 13 ಅಂತಾಗುತ್ತೆ. ಇನ್ನೊಂದು x ಮೈನಸ್ 14 ಈಸ್ ಈಕ್ವಲ್ ಟು 0 ಅಂತಂದರೆ x ಈಸ್ ಈಕ್ವಲ್ ಟು 14 ಅಂತಾಗುತ್ತೆ. ಹಾಗಾದರೆ ನಾವು 13 ಮತ್ತು 14 ಎರಡು ಧನಾತ್ಮಕ ಸಂಖ್ಯೆಗಳಲ್ಲಿ ಆಗಿರೋದ್ರಿಂದ ಎರಡನ್ನೂ ಸಹ ನಾವು ಪರಿಗಣಿಸುವುದು. ಹಾಗಾಗಿ ಆ ಸಂಖ್ಯೆಗಳು ನಾವು ಒಂದನ್ನು ನಾವೇನಂತ ತಗೊಂಡಿದ್ವಿ, x ಅಂತ ತೆಗೆದುಕೊಂಡಿದ್ವಿ. ಆ ಸಂಖ್ಯೆಗಳು x ಈಸ್ ಈಕ್ವಲ್ ಟು 1 13 ಅಂತಾದರೆ, ಇನ್ನೊಂದು ಸಂಖ್ಯೆಯನ್ನು 27 ಮೈನಸ್ x ಅಂತ ತೆಗೆದುಕೊಂಡಿದ್ವಿ. ಇಲ್ಲಿ x ಬೆಲೆಯನ್ನು ಆದೇಶ ಮಾಡಿದರೆ 27 ಮೈನಸ್ 13 ಈಸ್ ಈಕ್ವಲ್ ಟು 14. ಹಾಗಾದರೆ ಆ ಸಂಖ್ಯೆಗಳು 13 ಮತ್ತು 14 ಅಂದರೆ ಗುಣಲಬ್ಧ ಮೊತ್ತ 27 ಮತ್ತು ಆ ಎರಡು ಸಂಖ್ಯೆಗಳ ಗುಣಲಬ್ಧ 182 ಆಗ್ತಕ್ಕಂಥ ಸಂಖ್ಯೆಗಳಿಗೆ ಉತ್ತರ ಅಂದರೆ 13 ಮತ್ತು 14. ಈ ರೀತಿಯಾಗಿ ನಾವು ಬಿಡಿಸಬೇಕು ಮಕ್ಕಳೇ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲಿ ಒಂದು ಲಂಬಕೋನ ತ್ರಿಭುಜ. ಆ ಲಂಬಕೋನ ತ್ರಿಭುಜದಲ್ಲಿ ನಾವು ಇದೊಂದು ಲಂಬಕೋನ ತ್ರಿಭುಜ ಅಂತ ನಾವು ಅಂದ್ಕೊಂಡ್ರೆ, ನಾವು ಲಂಬಕೋನ ಈ ತ್ರಿಭುಜದಲ್ಲಿ ಅದರ ಎತ್ತರವು ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ನಾವೀಗ ಇದೊಂದು ABC ಲಂಬಕೋನ ತ್ರಿಭುಜ, ABC ಲಂಬಕೋನ ತ್ರಿಭುಜ. ಪಾದ BCಯನ್ನು ನಾವು x ಅಂತ ಇಟ್ಕೊಂಡ್ರೆ ಎತ್ತರ ಏನಾಗುತ್ತೆ, ಅದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂದರೆ ಮೈನಸ್ ಮಾಡಬೇಕು. ಅಂದರೆ ಪಾದದಿಂದ 7 ಸೆಂಟಿಮೀಟರ್ನ ತೆಗೆದ್ರೆ, ಅಂದರೆ ಪಾದ x ಅಂತ ಇಟ್ಕೊಂಡಿದ್ವಿ, x ಮೈನಸ್ 7 ಅಂತಾಗುತ್ತೆ. ಹಾಗೂ ವಿಕರ್ಣದ ಉದ್ದವನ್ನು 13 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ಉಳಿದೆರಡು ಬಾಹುಗಳ ಉದ್ದವನ್ನು ಕಂಡುಹಿಡಿಯಬೇಕು. ಹಾಗಾದರೆ ನಮಗೆ ಗೊತ್ತಿರುವಂತೆ, ಈಗಾಗಲೇ ನಾವು ಕಲ್ತಿರುವಂತೆ ಇದನ್ನು ನೋಡಿದಾಗ ನಾವು x ಬೆಲೆಯನ್ನು ಯಾವ ರೀತಿ ಕಂಡುಹಿಡಿಯಬಹುದು? ಇದೊಂದು ಲಂಬಕೋನ ತ್ರಿಭುಜ ABC ಆಗಿರೋದ್ರಿಂದ B ಕೋನ 90 ಡಿಗ್ರಿ ಇದೆ. ಹಾಗಾಗಿ ಪೈಥಾಗರಸ್ ಪ್ರಮೇಯದ ಪ್ರಕಾರ ಈ ಸಮೀಕರಣವನ್ನು ನಾವು ಬಿಡಿಸಬೇಕಾಗುತ್ತೆ. ಹಾಗಾದರೆ ಪೈಥಾಗರಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ, AC² ಇಸ್ ಈಕ್ವಲ್ ಟು ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಸಮನಾಗಿರುತ್ತೆ. AC² ಇಸ್ ಈಕ್ವಲ್ ಟು ನಮಗೆ AB² ಇಸ್ ಈಕ್ವಲ್ ಟು AB² ಪ್ಲಸ್ BC² ಆಗಿರುತ್ತೆ. ಹಾಗಾದರೆ AC² ಇಸ್ ಈಕ್ವಲ್ ಟು AB² ಪ್ಲಸ್ BC² ಆದರೆ AC² ಅಂದ್ರಷ್ಟು x ಮೈನಸ್ 7 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು AB² ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು AC² ಅಂದರೆ ಅದು ವಿಕರ್ಣದ ಉದ್ದ ಆಗಿರೋದ್ರಿಂದ ನಾವು ವಿಕರ್ಣ 13² ಅಂತ ಬರ್ಕೊಳ್ಬೇಕು. ವಿಕರ್ಣದ ಉದ್ದ 13² ಅಂತ ನಾವು ಬರ್ಕೊಳ್ತೀವಿ. ಈಗ ವಿಕರ್ಣದ ಉದ್ದವನ್ನು ನಾವು ತೆಗೆದುಕೊಂಡ್ರೆ AC² ಅಂದರೆ 13² ಈಸ್ ಈಕ್ವಲ್ ಟು AB² ಬೆಲೆ ಎಷ್ಟು? AB ಬೆಲೆ x ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ BC² ಬೆಲೆ x² ಆಗಿರುತ್ತೆ. ಹಾಗಾದರೆ ಈ ಸಮೀಕರಣವನ್ನು ನಾವು ಈಗ ಮಕ್ಕಳೇ ಸುಲಭ ರೂಪಕ್ಕೆ ತರೋಣ. ಮಕ್ಕಳೇ, ಹಾಗಾದರೆ 13² ಅಂದ್ರೆಷ್ಟು? 169 ಈಸ್ ಈಕ್ವಲ್ ಟು x ಮೈನಸ್ 7 ಹೋಲ್ ಸ್ಕ್ವೇರ್ ಅಂದರೆ x² ಮೈನಸ್ 2ab a ಮೈನಸ್ b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² ಮೈನಸ್ 2ab ಪ್ಲಸ್ b² ಮೈನಸ್ 2ab ಮೀನ್ಸ್ 2 ಇಂಟು a ಅಂದರೆ x ಮತ್ತು b ಅಂದರೆ 7, b² ಅಂದರೆ 7² ಅಂತ ಆಗುತ್ತೆ. ಪ್ಲಸ್ 7²
ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಹಾಗಾದರೆ 169 ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 2x ಇದು ಪ್ಲಸ್ ಎಕ್ಸ್ ಸ್ಕ್ವೇರಲ್ಲಿ ಓಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1x² ಎಷ್ಟಾಗುತ್ತೆ 2x² ಅಂತ ಆಯಿತು. 1x² ಪ್ಲಸ್ 1x² 2x² ಮೈನಸ್ ಇಲ್ಲಿ 2ab 2 ಇಂಟು ಎ ಅಂದರೆ ಎಕ್ಸ್ ಆಗಿತ್ತು, ಸರ್ ಬಿ ಅಂದರೆ 7 ಆಗಬೇಕು. ಒಂದು ನಿಮಿಷ ಮಕ್ಕಳೇ, ಇದನ್ನು ಹಿಂಗೆ ಸರಿಪಡಿಸೋಣ. ಅಂದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಅಂದರೆ ಎಕ್ಸ್ ಸ್ಕ್ವಯರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ 2ab 2 ಇಂಟು ಎ ಅಂದರೆ ಎಕ್ಸ್ ಮತ್ತು ಬಿ ಅಂದರೆ 7 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಆಗುತ್ತೆ. ಹಾಗಾದರೆ 169 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 7 2 14x ಪ್ಲಸ್ 7 ಸ್ಕ್ವೇರ್ ಅಂದರೆ 49 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಆಯಿತು. ಹಾಗಾದರೆ 169 ಈಸ್ ಈಕ್ವಲ್ ಟು 1x² ಪ್ಲಸ್ 1x² 2x² ಆಯಿತು. ಮೈನಸ್ 14x ಪ್ಲಸ್ 49. ನಾವು ಬಲಭಾಗದಲ್ಲಿರ್ತಕ್ಕಂಥ 169ನ ಎಡಭಾಗದಲ್ಲಿರ್ತಕ್ಕಂಥ 169ನ ಬಲಭಾಗಕ್ಕೆ ತರೋಣ. ಆಗೇನಾಯಿತು 2x² ಮೈನಸ್ 14x ಪ್ಲಸ್ 49 ಪ್ಲಸ್ 169 ಈ ಕಡೆಗೆ ಬಂದರೆ ಮೈನಸ್ 169 ಈಸ್ ಈಕ್ವಲ್ ಟು 0 ಅಂತಾಯಿತು. ಹಾಗಾದರೆ ಇದನ್ನು ಮತ್ತೆ ನಾವು ಸುಲಭ ರೂಪಕ್ಕೆ ತಂದರೆ 2x² ಮೈನಸ್ 14x 169ರಲ್ಲಿ 49ನ್ನು ಕಳೆದ್ರೆ 120 ಮೈನಸ್ 120 ಈಸ್ ಈಕ್ವಲ್ ಟು 0. ಹಾಗಾದರೆ 2x² ಮೈನಸ್ 14x ಮೈನಸ್ 120 ಇದೆ. ಇದನ್ನು ನಾವು ಪುನಃ 2ರಿಂದ ಭಾಗಾಕಾರ ಮಾಡಿದಾಗ ಅಂದರೆ ನಾವು ಸಮೀಕರಣವನ್ನು ಇನ್ನೂ ಸುಲಭ ರೂಪಕ್ಕೆ ತರಬಹುದು. 2ರಿಂದ ಭಾಗಾಕಾರ ಮಾಡಿದರೆ 2 1 2 ಅಲ್ಲಿಗೆ x² ಆಗುತ್ತೆ ಮೈನಸ್ 2 7 7x ಅಂತ ಆಗುತ್ತೆ ಮೈನಸ್ 120 2 6 12 60 ಬರುತ್ತೆ. 2 6 12 1 0. ಹಾಗಾದರೆ ನಾವು ನೆಕ್ಸ್ಟ್ ಸಮೀಕರಣ ಏನಾಗುತ್ತೆ x² ಮೈನಸ್ 7 x² ಮೈನಸ್ 7x ಮೈನಸ್ 60 ಈಸ್ ಈಕ್ವಲ್ ಟು 0. ಗುಣಿಸಿದರೆ ಮೈನಸ್ 60 ಆಗಬೇಕು, ನಮಗೆ ಕಳೆದ್ರೆ 7 ಬರಬೇಕು. ಅಂಥ ಸಂಖ್ಯೆಗಳು 12 ಮತ್ತು 5. 12 5 60, 12ರಲ್ಲಿ 5ನ್ನು ಕಳೆದ್ರೆ ಮೈನಸ್ 12 ಪ್ಲಸ್ 5ನ್ನು ತೆಗೆದುಕೊಂಡಾಗ 12ರಲ್ಲಿ 5ನ್ನು ಕಳೆದ್ರೆ ನಮಗೆ 7 ಬರುತ್ತೆ. ಹಾಗಾದರೆ x² ಮೈನಸ್ 12x ಪ್ಲಸ್ 5x ಮೈನಸ್ 60 ಈಸ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 12 ಪ್ಲಸ್ 5 ಕಾಮನ್ ತೆಗೆದ್ರೆ 12 5 60 ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0. ಹಾಗಾದರೆ ಎಕ್ಸ್ ಮೈನಸ್ 12 ಎರಡೂ ಕಡೆ ಇದೆ ಮಕ್ಕಳೇ. ಹಾಗಾಗಿ ಎಕ್ಸ್ ಮೈನಸ್ 12 ಗ್ರೂಪ್ 1 ಕಾಮನ್ ತೆಗೆದ್ರೆ ಉಳ್ಕೊಳ್ತಕ್ಕಂಥದ್ದು ಎಕ್ಸ್ ಮೈನಸ್ 12 ಇಂಟು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಹಾಗಾದರೆ ನಾವೀಗ ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0 ಅಂತ ಒಂದು ಸಾರಿ 0ಗೆ ಇಲ್ಲಿ ಹೋಲಿಕೆ ಮಾಡಿದ್ರೆ ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0, ಅಥವಾ ಇಲ್ಲಿ ಇನ್ನೊಂದು ಮೂಲ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0. ಇನ್ನೊಂದು ಅಪವರ್ತನವನ್ನು ಈ ರೀತಿ ಮಾಡಿದಾಗ ನಮಗೆ ಇಲ್ಲಿ ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 12, ಅಥವಾ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 5. ಆದರೆ ಋಣಾತ್ಮಕ ಸಂಖ್ಯೆಯನ್ನು ನಾವು ಪರಿಗಣಿಸಲು ಸಾಧ್ಯವಿಲ್ಲ, ಯಾಕೆಂದರೆ ಇದು ಅಳತೆ. ಹಾಗಾದರೆ ಬಾಹುವಿನ ಅಳತೆ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ 12 ಸೆಂಟಿಮೀಟರ್. ಅಂದರೆ ಆ ಲಂಬಕೋನ ತ್ರಿಭುಜದ ಪಾದದ ಅಳತೆ 12 ಸೆಂಟಿಮೀಟರ್ ಇದೆ. ಪಾದ ಲಂಬಕೋನ ತ್ರಿಭುಜದ ಪಾದವನ್ನು ನಾವು ಬಿ ಸಿ ಅಂತ ತೆಗೆದುಕೊಂಡಿದ್ವಿ. ಆ ಬಿ ಸಿಯ ಪಾದ ಎಕ್ಸ್ ಅಂತ ಇಟ್ಕೊಂಡಿದ್ವಿ. ಎಕ್ಸ್ ಈಸ್ ಈಕ್ವಲ್ ಟು ನಮಗೆ 12 ಸೆಂಟಿಮೀಟರ್ ಬರುತ್ತದೆ. ಹಾಗಾದರೆ ಎತ್ತರ ಅದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅಂತಿತ್ತು. ಹಾಗಾಗಿ ಅದರ ಎತ್ತರ 12 ಮೈನಸ್ 7 ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆಗುತ್ತದೆ. ಹಾಗಾಗಿ ಎತ್ತರ 5 ಸೆಂಟಿಮೀಟರ್, ಪಾದ 12 ಸೆಂಟಿಮೀಟರ್ ಆಗಿದೆ.
ಮಕ್ಕಳೇ, ವರ್ಗ ಸಮೀಕರಣ ಬಿಡಿಸುವ ಸೂತ್ರ ಅಥವಾ ನಾವು ax² + bx + c = 0 ಸಮೀಕರಣದ ಮೂಲಗಳು. ಈ ವರ್ಗ ಸಮೀಕರಣದ ಮೂಲಗಳನ್ನು ನಾವು ಕಂಡುಹಿಡಿದ್ರೆ ಅದು ವರ್ಗ ಸಮೀಕರಣವನ್ನು ಬಿಡಿಸುವ ಸೂತ್ರ ಅಂತಲೇ ನಾವು ಹೇಳ್ಬೋದು. x = -b ± √b² - 4ac/2a. ಅಂದರೆ ಇದರಲ್ಲಿ ಎರಡು ಮೂಲಗಳಿವೆ, ಒಂದು ಧನಾತ್ಮಕ ಮೂಲ, ಇನ್ನೊಂದು ಋಣಾತ್ಮಕ ಮೂಲ. ಹಾಗಾದರೆ ಆ ಮೂಲಗಳಲ್ಲಿ x = -b ± √b² - 4ac/2a. ಇನ್ನೊಂದು x = -b − √b² - 4ac/2a ಅಂತ ಆಗುತ್ತೆ. ಹಾಗಾದರೆ ನಾವು ಸೂತ್ರದ ವಿಧಾನದಿಂದ ನಾವು ಲೆಕ್ಕವನ್ನು ಬಿಡಿಸುವುದಾದರೆ, ಮೊದಲನೇದಾಗಿ 3x² - 5x + 2 0. ಹಾಗಾದರೆ ಈ ಸಮೀಕರಣನ ನಾವು ಸೂತ್ರದಿಂದ ಬಿಡಿಸೋದಾದರೆ ಇಲ್ಲಿ ನಾವು ಇದು ಯಾವ ರೂಪದಲ್ಲಿದೆ ಅನ್ನೋದನ್ನು ನಾವು ನೋಡ್ಕೊಳ್ಳೋದಾದರೆ, ನೋಡಿ ಇದು ಆದರ್ಶ ರೂಪದಲ್ಲಿ ಇದೆಯಾ? ax² + bx + c = 0 ಅಂತ ಬರೆದಾಗ ಸಹಗುಣಕಗಳನ್ನು ಹೋಲಿಕೆ ಮಾಡಿ a = 3 ಆಗಿದೆ ಮತ್ತು b = 2 ಆಗಿದೆ. b ಬೆಲೆ -5 ಆಗಿದೆ. b = -5 ಆಗಿದೆ. ಇಲ್ಲಿ b ಬೆಲೆ ನಮಗೆ -5 ಆಗಿರುತ್ತೆ. ಅದರ b = -5. ಅದೇ ರೀತಿ c = 2 ಆಗಿದೆ. ಹಾಗಾದರೆ ನಮಗೆ ಗೊತ್ತಿರತಕ್ಕಂಥ ಸೂತ್ರ x = -b ± √b² - 4ac/2a. ಇದಕ್ಕೆ ಆದೇಶ ಮಾಡಿದಾಗ ನಮಗೆ ಇದಕ್ಕೆ ಪರಿಹಾರ ಸಿಗುತ್ತೆ. ಹಾಗಾದರೆ ಇದಕ್ಕೆ ಆದೇಶ ಮಾಡೋಣವೇ ಮಕ್ಕಳೇ? ಹಾಗಾದರೆ ನಾವು ಬಿಡಿಸಿದಂಥ ಸಮೀಕರಣದಲ್ಲಿ ಆದರ್ಶ ರೂಪದಲ್ಲಿ a = 3 ಇದೆ, b = -5 ಇದೆ ಮತ್ತು c = 2 ಇದೆ. ಇದನ್ನು ನಾವು ವರ್ಗ ಸಮೀಕರಣ ಬಿಡಿಸುವ ಸೂತ್ರಕ್ಕೆ ಹಾಕಿದಾಗ ಸೂತ್ರ ಏನು? x = -b ± √b² - 4ac/2a. ಹಾಗಾದರೆ x = -b ಅಂದರೆ -5 ± √b² ಅಂದರೆ -5² -4ac. 4 ಇಂಟು a ಬೆಲೆ 3 ಮತ್ತು c ಬೆಲೆ 2 2a ಅಂದರೆ 2 ಇಂಟು 3. ಹಾಗಾದರೆ x = -5 ± ±√5 5 25 -5 ಇಂಟು -5 +25 ಆಗುತ್ತೆ. ಮೈನಸ್ 4a ಇಂಟು c 4ac 4 3 12 12 24 2 3 6. ಹಾಗಾದರೆ ನಾವು ಇದನ್ನು ನೆಕ್ಸ್ಟ್ ಮತ್ತೆ ಬಿಡಿಸಿದಾಗ x = 5 ± √25 - 24. 25ರಲ್ಲಿ 24ನ್ನು ಕಳೆದ್ರೆ +1 ಬರುತ್ತೆ, /6 ಅಂತ ಬರುತ್ತೆ. ಹಾಗಾದರೆ ಮಕ್ಕಳೇ ಇದು x = 5 ± √1/6. ಹಾಗಾದರೆ x = 5 1ರ ವರ್ಗಮೂಲ 1, ಹಾಗಾಗಿ ±1/6 ಅಂತ ನಾವು ಬರಿತೀವಿ. ಹಾಗಾದರೆ ಇಲ್ಲಿ ಇದನ್ನು ಎರಡು ಮೂಲಗಳಿರೋದ್ರಿಂದ ಅಲ್ಲಿ ± ಚಿಹ್ನೆ ಎರಡು ಚಿಹ್ನೆಗಳಿರೋದ್ರಿಂದ ಒಂದ್ಸತಿ ಪ್ಲಸ್ ಚಿಹ್ನೆ ಬರೆಯೋಣ. ಅಂದರೆ 5 + 1/6 ಅಥವಾ x = 5 - 1/6. ಹಾಗಾದರೆ x = 5 + 1 6 6/6 ಅಂತಾಗುತ್ತೆ. 6/6 ಅಂದರೆ 6 ಅಂದರೆ 6. x = ಒಂದು ಮೂಲ 1 ಅಂತ ಬಂತು. 6/6 ಅಂದರೆ ಒಂದು ಮೂಲ 1 ಬಂತು. ಇನ್ನೊಂದು ಮೂಲ x = 5ರಾಗ ಒಂದು ಕಳೆದ್ರೆ 4 4/6. ಇದು 2 2 4 2 3 6 2/3 ಅಂತಾಯಿತು.
ಹಾಗಾದರೆ ಒಂದು ಮೂಲ 2/3, ಮತ್ತೊಂದು ಮೂಲ 1. ಹಾಗಾಗಿ ಇದನ್ನು x = 1 ಅನ್ನೋದು ಒಂದು ಮೂಲ, ಇನ್ನೊಂದು 2/3. ಈ ರೀತಿಯಾಗಿ ನಾವು ಸೂತ್ರದ ವಿಧಾನದಿಂದ ಬಿಡಿಸಬೇಕು ಮಕ್ಕಳೇ. x² ಪ್ಲಸ್ 4x ಪ್ಲಸ್ 5 ಸೂತ್ರದ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸಿ. ಈ ಒಂದು ಲೆಕ್ಕವನ್ನು ನಾವು ಸೂತ್ರದ ವಿಧಾನದಿಂದ ಬಿಡಿಸೋದಾದರೆ ಇದು ಆದರ್ಶ ರೂಪದಲ್ಲಿದೆಯಾ ನೋಡ್ಕೊಳ್ಬೇಕು. ಹಾಗಾದರೆ ಇದು ax² ಪ್ಲಸ್ bx ಪ್ಲಸ್ c = 0. ಹಾಗಾದರೆ ಇಲ್ಲಿ a ಅಂದರೆ 1, b ಅಂದರೆ ಸಹಗುಣಕಗಳನ್ನು ಹೋಲಿಕೆ ಮಾಡಿದಾಗ 4 ಮತ್ತು c ಅಂದರೆ 5. ಹಾಗಾದರೆ a = 1, b = 4 ಮತ್ತು c = 5. ಹಾಗಾದರೆ ವರ್ಗ ಸಮೀಕರಣವನ್ನು ಬಿಡಿಸುವ ಸೂತ್ರ x = -b ± √b² -4ac ÷ 2a. ಹಾಗಾದರೆ x ನೋಡಿ b ಬೆಲೆ ಎಷ್ಟಿತ್ತು ನಮಗೆ 4 ಇತ್ತು. ಹಾಗಾಗಿ ಇದು ಸೂತ್ರದಲ್ಲಿರೋ ಮೈನಸನ್ನು ಹಾಕಿದ್ವಿ, b ಬೆಲೆ 4ಅನ್ನು ಬರೆದ್ವಿ, ±√b² ಅಂದರೆ 4² -4 ಇಂಟು a ಬೆಲೆ 1 ಇಂಟು c ಬೆಲೆ 5 ಇತ್ತು. ಹಾಗಾದರೆ c = 5 ಅಂತ ಬರೆದ್ವಿ, ÷ 2a ಅಂದರೆ 2 ಇಂಟು a ಬೆಲೆ ಎಷ್ಟು 1. ಇದನ್ನು ನಾವು ಬಿಡಿಸಿದಾಗ x = -4 ± √4² ಅಂದರೆ 16 ಮೈನಸ್ 4 ಇಲ್ಲಿ 20 ಅಂತ ಸಿಗುತ್ತೆ. 20 ÷ 2 ಅಂದರೆ 2. ಹಾಗಾದರೆ x = -4 ± √20ರಲ್ಲಿ 16ನ್ನು ಕಳೆದಾಗ ಅದಕ್ಕೆ ಬಂದಂಥ ಉತ್ತರ -4 ÷ 2. ಹಾಗಾದರೆ ಈ ವರ್ಗ ಸಮೀಕರಣದಲ್ಲಿ ರೂಟ್ ಒಳಗಡೆ -4 ಇದೆ, ಅಂದರೆ b² - 4ac ಬೆಲೆ 0ಗಿಂತ ಕಡಿಮೆ ಇದೆ. ಇದು ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಆದರೆ ಇದನ್ನು ನಾವು ಇನ್ನೂ ಕೂಡ ಸುಲಭ ರೂಪಕ್ಕೆ ತರೋಣ. ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ರೂಟ್ ಒಳಗಡೆ ಮೈನಸ್ ಬಂದಿದೆ. ಆದರೆ ಇದನ್ನು ಇನ್ನೂ ಕೂಡ ಸುಲಭ ರೂಪಕ್ಕೆ ತಂದಾಗ x = -4 ± ಇದನ್ನು ನಾವು 4ನ್ನು 4 ಇಂಟು -1 ಅಂತ ಬರೆಯೋಣ ಮಕ್ಕಳೇ. 4 ಇಂಟು -1 ÷ 2. ಹಾಗಾದರೆ x = -4 4ರ ವರ್ಗ ±4ರ ವರ್ಗಮೂಲ 2 √−1 ÷ 2. ಹಾಗಾದರೆ ನಾವು ಅಂಶದಲ್ಲಿ 2ನ್ನು ನಾವು ಕಾಮನ್ ತೆಗೆದ್ರೆ ಉಳ್ಕೊಳ್ತಕ್ಕಂಥದ್ದು -2 ± √−1 ÷ 2. ಅಂದರೆ 2 ಮತ್ತು ಇಲ್ಲಿ 2 ಕ್ಯಾನ್ಸಲ್ ಆದರೆ ಉಳಿತಕ್ಕಂಥ ಎರಡು ಮೂಲಗಳು x = 1 -2 +√−1. ಇದು ವಾಸ್ತವ ಮೂಲ ಅಲ್ಲ, ಅಥವಾ ಎರಡೂ ಮೂಲಗಳು ವಾಸ್ತವ ಮೂಲಗಳಾಗಿರೋದಿಲ್ಲ. ಇಲ್ಲಿ ಯಾಕೆಂದರೆ ಇಲ್ಲಿ ನಮಗೆ ರೂಟ್ ಒಳಗಡೆ ಮೈನಸ್ ಬಂದಿದೆ. x = -2 ಮೈನಸ್ ± ಇತ್ತಲ್ಲ, ಅಲ್ಲಿ ಪ್ಲಸ್ ಹಾಕಿದ್ವಿ, ಇಲ್ಲಿ -√−1. ಇವು ಈ ಸಮೀಕರಣದ ಊಹಾ ಮೂಲಗಳಾಗಿವೆ. ಮಕ್ಕಳೇ, ಮುಂದಿನ ಒಂದು ಪರಿಕಲ್ಪನೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ. b² - 4ac ಯ ಬೆಲೆಯು ax² + bx + c = 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದರಿಂದ ನಾವು b² - 4ac ವರ್ಗ ಸಮೀಕರಣದ ಶೋಧಕ ಎನ್ನುತ್ತಾರೆ. ಇದನ್ನು ಡೆಲ್ಟಾ ಸಂಕೇತದಿಂದ ಸೂಚಿಸುವರು. ಅಂದರೆ ax² + bx + c = 0 ವರ್ಗ ಸಮೀಕರಣದಲ್ಲಿ b² - 4ac > 0 ಆದರೆ
ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. b² - 4ac = 0 ಆದರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. b² - 4ac <0 ಆದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಅಂದರೆ ಶೋಧಕ ಅಥವಾ b² - 4ac ಇದನ್ನು ನಾವು ಡೆಲ್ಟಾ ಸಂಕೇತದಿಂದ ಸೂಚಿಸ್ತೀವಿ. ಈ ಡೆಲ್ಟಾ = 0 ಆದರೆ ಮೂಲಗಳ ಸ್ವಭಾವ ಏನಾಗಿರುತ್ತೆ? ವಾಸ್ತವ ಮತ್ತು ಸಮನಾಗಿರುತ್ತೆ. ಡೆಲ್ಟಾ <0 ಆದರೆ ಮೂಲಗಳ ಸ್ವಭಾವ ವಾಸ್ತವ ಮತ್ತು ವಿಭಿನ್ನವಾಗಿರುತ್ತದೆ. ಎರಡು ವಿಭಿನ್ನವಾಗಿರತಕ್ಕಂಥ ಮೂಲಗಳನ್ನು ನಾವು ಪಡಿತೀವಿ. ಡೆಲ್ಟಾ <0 ಆದರೆ ಅಂದರೆ 0ಗಿಂತ ಕಡಿಮೆ ಇದ್ದರೆ ಅಂದರೆ ಮೈನಸ್ ಚಿಹ್ನೆ ಬಂದಿದ್ದರೆ ಅವು ಊಹಾ ಸಂಖ್ಯೆಗಳಾಗಿರುತ್ತವೆ. ಹಾಗಾಗಿ ax² + bx + c = 0 ವರ್ಗ ಸಮೀಕರಣದ ಶೋಧಕ ಡೆಲ್ಟಾ b² - 4ac ಆಗಿರುತ್ತದೆ. ಮಕ್ಕಳೇ, ಈ ಕೊಟ್ಟಿರತಕ್ಕಂಥ ಸಮೀಕರಣಗಳ ಸ್ವಭಾವವನ್ನು ವಿವೇಚಿಸೋಣ. ಇಲ್ಲಿ 2x² - 3x + 5 = 0. ಈ 2x² - 3x + 5 = 0 ಎಂದು ಇಲ್ಲಿ ಇದು ax² + bx + c = 0 ರೂಪದಲ್ಲಿದೆ. ax² + bx + c = 0 ರೂಪದಲ್ಲಿದೆ. ಹಾಗಾದರೆ ax² + bx + c = 0 ರೂಪದಲ್ಲಿರೋದ್ರಿಂದ ಇಲ್ಲಿ a 2 ಮತ್ತು b -3 ಮತ್ತು c +5. ನಾವು b² - 4ac ಬೆಲೆಯನ್ನು ಕಂಡುಹಿಡಿದಾಗ ಅಂದರೆ ಶೋಧಕ ಡೆಲ್ಟಾ ಈ ಬೆಲೆಯನ್ನು ಕಂಡುಹಿಡಿಯೋಣ. b² - 4ac b² ಅಂದರೆ ಇಲ್ಲಿ -3² ಅಂತಾಯಿತು, -4ac ಅಂದರೆ 4 ಇಂಟು a ಬೆಲೆ 2 ಮತ್ತು c ಬೆಲೆ 5. ಹಾಗಾದರೆ 3² ಅಂದರೆ 9 ಮೈನಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 9 ಅಂತ ಆಯ್ತದು. ಇಲ್ಲಿ 4 ಇಂಟು 2 ಇಂಟು 5 5 2 10 10 4 40. ಹಾಗಾದರೆ ಇಲ್ಲಿ ಡೆಲ್ಟಾ ಬೆಲೆ ಏನಾಯಿತು? 40ರಲ್ಲಿ 9 ಕಳಿತೀರ 31 -31 ಆಯಿತು, ವಿಚ್ ಈಸ್ <0. ಮೈನಸ್ ಚಿಹ್ನೆ ಬಂದಿದೆ, 0ಗಿಂತ ಕಡಿಮೆ. ಹಾಗಾಗಿ ಇಲ್ಲಿ ಇದು ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಹಾಗಾದರೆ ಅಂಥ ಮೂಲಗಳನ್ನು ಹೊಂದಿದೆ ಇದು ಊಹಾ ಮೂಲಗಳು ಅಥವಾ ಸಮ್ಮಿಶ್ರ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಹಾಗಾಗಿ ಈ ವರ್ಗ ಸಮೀಕರಣದ ಮೂಲಗಳನ್ನು ಶೋಧಿಸಿದಾಗ ನಮಗೆ ಸಿಕ್ಕಂಥ ಉತ್ತರ ಇದು ಈ ವರ್ಗ ಸಮೀಕರಣದ ಮೂಲಗಳು b² - 4ac ಬೆಲೆಯು 0ಗಿಂತ ಕಡಿಮೆ ಇರೋದ್ರಿಂದ ಅಂದರೆ -31 ಬಂದಿದೆ. ಹಾಗಾಗಿ ಇದು <0. ಆದ್ದರಿಂದ ಇದು ಊಹಾ ಮೂಲಗಳನ್ನು ಹೊಂದಿದೆ. ಮಕ್ಕಳೇ, ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು. ax² + bx + c = 0 ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದರೆ ಮೂಲಗಳು -b/2a ಮತ್ತು -b/2aಗೆ ಸಮನಾಗಿರುತ್ತವೆ. ಅಂದರೆ ವರ್ಗ ಸಮೀಕರಣದ ಮೂಲಗಳೇನಾದರೂ ಸಮನಾದರೆ ನಾವು x - b ± b² - 4ac/2a ಇದು ವರ್ಗ ಸಮೀಕರಣದ ಸೂತ್ರದಲ್ಲಿ ನಾವು ಕೇವಲ -b/2a ಅಂದರೆ ax² + bx + c = 0 ಇದೆ -b/2a ಅಂತ ಮಾಡಿದರೆ ಅದಕ್ಕೆ ಆ ಮೂಲಗಳು ಸಮನಾಗಿರುತ್ತವೆ. ಯಾವಾಗ ವರ್ಗ ಸಮೀಕರಣದ ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಆ ಮೂಲಗಳು -b/2aಗೆ ಸಮನಾಗಿರುತ್ತವೆ ಎಂಬ ಅಂಶವನ್ನು ನಾವು ಇಲ್ಲಿ ಗಮನಿಸಬೇಕು. ಹಾಗಾದರೆ ನಾವು ಇನ್ನೊಂದು ಲೆಕ್ಕವನ್ನು ನಾವು ಪರಿಗಣಿಸೋದಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ನಮಗೆ 3x ಎರಡನೇ ಲೆಕ್ಕ ನೋಡಿ, 3x² - 4√3x + 4 = 0. ಇಲ್ಲಿ ಈ ಲೆಕ್ಕದಲ್ಲಿ ಶೋಧಕವನ್ನು ನಾವು ಪರಿಗಣಿಸಿದರೆ ಶೋಧಕದ ಸೂತ್ರ ಶೋಧಕ b² - 4ac. ಹಾಗಾದರೆ ಶೋಧಕ b² ಅಂದರೆ ಇಲ್ಲಿ ಎಷ್ಟು? -4√3 -4√3b ಬೆಲೆ ಹೋಲ್² -4ac 4 ಇಂಟು a ಬೆಲೆ 3 ಮತ್ತು c ಬೆಲೆ 4 which is equal to ಹಾಗಾದರೆ ಡೆಲ್ಟಾ
-4√3 ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ 4 ಮೈನಸ್ ಪ್ಲಸ್ 4 16 ಇಲ್ಲಿ √3 ಮತ್ತು ಸ್ಕ್ವೇರ್ ರೂಟು ಮತ್ತು ಸ್ಕ್ವೇರು ಕ್ಯಾನ್ಸಲ್ ಆಗಿ ಬರೀ 3 ಉಳಿಯುತ್ತೆ. ಹಾಗಾಗಿ 16 3 48 ಅಂತ ಆಗುತ್ತೆ. ಮೈನಸ್ ಈ ಕಡೆ 4 3 12 12 4 48. ಆ ಕಾರಣದಿಂದ 48 ಮತ್ತು 48 48ರಲ್ಲಿ 48ಅನ್ನು ಕಳೆದ್ರೆ 0 ಅಂತಾಯಿತು. ಹಾಗಾದರೆ 48ರಲ್ಲಿ 48ಅನ್ನು ಕಳೆದ್ರೆ 0 ಆಗುತ್ತೆ. ಆ ಕಾರಣದಿಂದ ಇಲ್ಲಿ ವರ್ಗ ಸಮೀಕರಣದ ಮೂಲಗಳು ಸಮನಾಗಿವೆ. ಆದರೆ ಸಮನಾದ ಮೂಲಗಳನ್ನು ಹೊಂದಿದ್ದಾಗ ವರ್ಗ ಸಮೀಕರಣದ ಸಮನಾದ ಮೂಲಗಳನ್ನು ಹೊಂದಿದೆ. ಹಾಗಾಗಿ ನಾವು ಏನಂತ ಬರಿಬೋದು ಅಂದರೆ ಅದು -b/2a ಮತ್ತು -b/2aಗೆ ಸಮನಾಗಿರ್ತವೆ. ಬರ್ತಕ್ಕಂಥ ಮೂಲಗಳು ಈ ವರ್ಗ ಸಮೀಕರಣದ ಮೂಲಗಳು ಶೋಧಕದ ಬೆಲೆಯು 0ಗೆ ಸಮನಾಗಿರುವುದನ್ನು ನಾವು ನೋಡಿದ್ವಿ. ಶೋಧಕದ ಬೆಲೆ 0 ಆಗಿರೋದ್ರಿಂದ ಮೂಲಗಳು ಸಮನಾಗಿರುತ್ತವೆ. ಸಮನಾದ ಮೂಲಗಳು -b/2aಗೆ ಸಮನಾಗಿರುತ್ತವೆ. ಹಾಗಾದರೆ -b/2a ಅಂದರೆ ಈ ಲೆಕ್ಕದಲ್ಲಿ b ಬೆಲೆ -4√3. ಹಾಗಾದರೆ b ಬೆಲೆ -4√3 /2a ಅಂದರೆ 2 ಇಂಟು a ಬೆಲೆ 3. ಇದನ್ನು ನಾವು ಸುಲಭ ರೂಪಕ್ಕೆ ತರೋಣ. ಇನ್ನೊಂದು ಮೂಲನೂ ಕೂಡ ಅದಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಪ್ಲಸ್ 4√3 /2 3 6 ಅಂತಾಗುತ್ತೆ. ಇದನ್ನು ನಾವು 2 2 4 2 3 6 ಅಂತ ಮಾಡಿದರೆ ಬರ್ತಕ್ಕಂಥ ಮೂಲ 2√3 /3 2√3 ಅಥವಾ ನಾವು 2√3 ಛೇದದಲ್ಲಿರ್ತಕ್ಕಂಥ 3ಅನ್ನು √3 ಮತ್ತು √3 ಅಂತ ಬರ್ಕೊಂಡ್ರೆ 1√3 ಕ್ಯಾನ್ಸಲ್ ಆಗುತ್ತೆ. ಉಳಿತಕ್ಕಂಥದ್ದು 2/√3. ಹಾಗಾದರೆ ಸಮನಾದ ಈ ಸಮೀಕರಣಕ್ಕೆ ಸಮನಾದ ಎರಡು ಮೂಲಗಳು ಎಂದರೆ 2/√3 ಮತ್ತು 2/√3. ಯಾಕೆಂದರೆ ಸಮನಾದ ಎರಡು ಮೂಲಗಳನ್ನು ಇದು ಹೊಂದಿರುತ್ತದೆ. ಮಕ್ಕಳೇ, ಇನ್ನು ಒಂದು ಈ b² - 4ac = 0 ಅಂದರೆ ಶೋಧಕದ ಮೇಲೆ ಮತ್ತೊಂದು ಲೆಕ್ಕವನ್ನು ನಾವು ನೋಡೋದಾದರೆ, ಸುತ್ತಳತೆ 80 ಮೀಟರ್ ಮತ್ತು ವಿಸ್ತೀರ್ಣ 400 ಮೀಟರ್ ಸ್ಕ್ವೇರ್ ಇರುವ ಒಂದು ಆಯತಾಕಾರದ ಉದ್ಯಾನವನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ನಾವು ಆಯತದ ಉದ್ದ ಮತ್ತು ಅಗಲಗಳನ್ನು L ಮತ್ತು B ಆಗಿರಲಿ ಅಂತ ಇಟ್ಕೊಳ್ಳೋಣ. ಆಯತದ ಉದ್ದ L ಆಗಿರಲಿ, ಅಗಲ ಬ್ರೆಡ್ತ್ B ಆಗಿರಲಿ ಅಂತ ಇಟ್ಕೊಂಡ್ರೆ ನಮಗೆ ಆಯತದ ಸುತ್ತಳತೆ ಕಂಡುಹಿಡಿತಕ್ಕಂಥ ಸೂತ್ರ ನಮಗೆ ಗೊತ್ತಿದೆ. ಸುತ್ತಳತೆಯ ಸೂತ್ರ ಏನಂತಾಗಿರುತ್ತೆ? ಸುತ್ತಳತೆ = 2 × L + B ಅವರು ಕೊಟ್ಟಿರೋದ್ರಿಂದ ಸುತ್ತಳತೆ ಕೊಟ್ಟಿರೋದ್ರಿಂದ 80. 2 × L + B = 80. ಹಾಗಾದರೆ L + B = 80/2 40 ಅಂತ ಆಗುತ್ತೆ. ಹಾಗಾದರೆ L + B = 40 ಅಂತ ಆಗುತ್ತೆ. ಹಾಗಾದರೆ L = 40 - B. L = 40 - B. ವಿಸ್ತೀರ್ಣವನ್ನು ಅವರು ಕೊಟ್ಟಿದ್ದಾರೆ. ಹಾಗಾದರೆ ವಿಸ್ತೀರ್ಣ ಕಂಡಿದ್ದಕ್ಕಂಥ ಸೂತ್ರ ಆಯತದ ವಿಸ್ತೀರ್ಣ L × B = 400 ವಿಸ್ತೀರ್ಣವನ್ನು ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ನಾವು L = 40 - B L ಅಂದರೆ 40 - B ಅನ್ನು ಆದೇಶ ಮಾಡೋಣ. L = 40 - B ಇಂಟು B = 400 ಅಂತ ಆಗುತ್ತೆ. ಹಾಗಾದರೆ B × 40 40B ಮೈನಸ್ B × B B² ಪ್ಲಸ್ 400 ಈ ಕಡೆಗೆ ಬಂದರೆ -400 = 0. ಹಾಗಾದರೆ ಸಮೀಕರಣ -B² ಪ್ಲಸ್ 40B -400 = 0. ಇದನ್ನ ಆದರ್ಶ ರೂಪದಲ್ಲಿ ಬರೆದ್ರೆ -× ಪ್ಲಸ್ B² -40B ಮತ್ತು ಪ್ಲಸ್ 400 = 0. ಹಾಗಾದರೆ ಇದು ವಾಸ್ತವ ಮೂಲಗಳನ್ನು ಹೊಂದಿದೆಯೇ ಪರೀಕ್ಷೆ ಮಾಡೋದಾದರೆ ax² + bx + c = 0 ರೂಪದಲ್ಲಿದೆ. a ಬೆಲೆ 1, b ಬೆಲೆ -40, c ಬೆಲೆ 400. ಇದನ್ನು ನಾವು ಡೆಲ್ಟಾ ಸೂತ್ರಕ್ಕೆ ಆದೇಶ ಮಾಡಿದಾಗ ಡೆಲ್ಟಾ b² ಅಂದರೆ -40² ಮೈನಸ್ 4 ಇಂಟು a ಬೆಲೆ 1, c ಬೆಲೆ 400. ಹಾಗಾದರೆ
-40 ಹೋಲ್ ಸ್ಕ್ವೇರ್ ಅಂದರೆ 40 ಇಂಟು 40 ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 ಅದರ 40 ಇಂಟು 40 1600 ಮೈನಸ್ ಇಲ್ಲಿ 400 ಇಂಟು 4 4 4 16 ಇದು ಕೂಡ 1600. ಹಾಗಾದರೆ 1600ರಲ್ಲಿ 1600 ಕಳೆದರೆ 0 ಅಂತಾಯಿತು. ಮೂಲಗಳು ಸಮನಾಗಿವೆ. ಮೂಲಗಳು ಸಮನಾಗಿದ್ದರೆ ನಮಗೆ ಗೊತ್ತಿದೆ ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದಾಗ ಅದು ಯಾವತ್ತೂ ಕೂಡ ಬೆಲೆಗಳು -b/2a ಮೂಲಗಳು ಯಾವುದಕ್ಕೆ ಸಮನಾಗಿರ್ತವೆ? -b/2a -b/2aಗೆ ಸಮನಾಗಿರ್ತವೆ. ಅಂದರೆ ಉದ್ಯಾನವನ್ನು ನಿರ್ಮಿಸಲು ಸಾಧ್ಯ, ಏಕೆಂದರೆ ಶೋಧಕದ ಬೆಲೆ ನಮಗೆ 0 ಬಂದಿದೆ, ಮೂಲಗಳು ಸಮನಾಗಿರುತ್ತವೆ. ಹಾಗಾದರೆ -b/2a ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ b ಬೆಲೆ ನಮಗೆ ಎಷ್ಟಿತ್ತು? -40 ಇತ್ತು. ಹಾಗಾಗಿ -40 / 2a 2 ಇಂಟು a ಬೆಲೆ 1. ಅದೇ ರೀತಿ ಮೂಲಗಳು ಸಮನಾಗಿರ್ತವೆ. ಇಲ್ಲೂ ಕೂಡ b ಬೆಲೆ -40 / 2 ಇಂಟು 1. ಹಾಗಾದರೆ -40 40/2 ಅಂತಾಗುತ್ತೆ. 2 1 2 20 40 ಆಗುತ್ತೆ. ಹಾಗಾದರೆ ಒಂದು ಮೂಲ ಇಲ್ಲಿ 20 ಅಥವಾ ಮತ್ತೊಂದು ಮೂಲ ಇಲ್ಲೂ ಕೂಡ -40 /2 ಅಂತಾಗುತ್ತೆ. 2 1 ಮತ್ತು 2 20. ಹಾಗಾದರೆ 22 40. ಹಾಗಾದರೆ ಮೂಲಗಳು ಸಮನಾಗಿವೆ. ಆಯತದ ಉದ್ದನೂ ಕೂಡ L ಕೂಡ 20 ಬರುತ್ತೆ. ಅದೇ ರೀತಿ ಬ್ರೆಡ್ತ್ B ಕೂಡ 20 ಬರುತ್ತೆ. ಹಾಗಾಗಿ ಉದ್ದ 20 ಮತ್ತು ಅಗಲ 20 ಇರುವಂತೆ ನಾವು ಉದ್ಯಾನವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಮಕ್ಕಳೇ ಧನ್ಯವಾದಗಳು.